ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ನನ್ನ ಮಾತುಗಳು ನಿಮ್ಮ ಮನಸ್ಸಿಗೆ ಮುಟ್ತಿದ್ರೆ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಕೊಡಿ. ಎಷ್ಟೋ ಜನ ಹೇಳೋ ಮಾತು, ಥೋ ಈ ಪರೀಕ್ಷೆ ಕಂಡಿಡ್ದವ್ರು ಯಾರು ಗುರು, ಈ ಪರೀಕ್ಷೆ ಕಂಡಿಡ್ದವ್ನು ಎಲ್ಲಾದರೂ ನನ್ನ ಕೈ ಸಿಕ್ಕರೆ ಅವನಿಗಾಯ್ತೆ ನಮ್ಮ ಕೈಯಲ್ಲಿ ಮಾರಿ ಹಬ್ಬ ಅಂತ. ಯಾಕೆ ಈ ಮಾತು ಹೇಳ್ತಿದ್ದೀನಂದರೆ, ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಥಮ PUC ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟವಾಗಲಿದೆ. ಫಲಿತಾಂಶವನ್ನು ನೋಡಿದಂಥ ಅದೆಷ್ಟೋ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಕಾಡೋದಿಷ್ಟೇ, ನಾನಷ್ಟು ಚೆನ್ನಾಗಿ ಓದಿದೆ, ಅದು ಹೇಗೆ ಗುರು ನನಗೆ ಮಾರ್ಕ್ ಕಮ್ಮಿ ಬಂತು, ನಾನಿನ್ನು ಬದುಕಲ್ಲ, ನನಗೆ ಸೂಸೈಡ್ ಒಂದೇ ದಾರಿ ಅಂತ ಎಷ್ಟೋ ವಿದ್ಯಾರ್ಥಿಗಳು ತಾಳ್ಮೆನ ಕಳ್ಕೋತಾರೆ. ನಾನು ಹೇಳೋದಿಷ್ಟೇ, ನೀವು ಫೇಲ್ ಆಗಿರೋದು ಕೇವಲ ಒಂದು ಎಕ್ಸಾಮ್ನಲ್ಲಷ್ಟೇ. ಜೀವನದಲ್ಲಿ ಅದೆಷ್ಟೋ ಜನ ಸೋತಿದ್ದಾರೆ, ಜೀವನದಲ್ಲಿ ಅದೆಷ್ಟೋ ಜನ ಫೇಲ್ ಆಗಿದ್ದಾರೆ. ಪರೀಕ್ಷೆಯಲ್ಲಿ ಫೇಲ್ ಆದ ಕೂಡಲೇ ಇಲ್ಲಿ ಯಾರು ಕೂಡ ಏನೂ ಸಾಧಿಸೋಲ್ಲ ಅಂತಲ್ಲ ಸ್ವಾಮಿ. ಇನ್ನೊಂದು ಸಾರಿ ಪ್ರಯತ್ನ ಪಡಿ. ಮೇ 20ರಂದು ಮತ್ತೊಮ್ಮೆ ಪರೀಕ್ಷೆ ಇದೆ, ಪೂರಕ ಪರೀಕ್ಷೆಯನ್ನು ಪ್ರಯತ್ನಿಸಿ ಅಂತ ಹೇಳ್ತಾ ಎಷ್ಟೋ ಜನ ಜೀವನದಲ್ಲಿ ಸೋತವರು ಕೂಡ ಗೆದ್ದಿಲ್ವ ಸ್ವಾಮಿ. ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳೋದು ಇಷ್ಟೇ, ಈ ಬಾರಿ ಸೋತಿದ್ದೀರಾ, ಮುಂದಿನ ಬಾರಿ ಎದುರಿಸಿ ಗೆದ್ದೇ ಗೆಲ್ತೀರ ಅನ್ನೋ ನಂಬಿಕೆ ನಿಮ್ಮಲ್ಲಿರಲಿ. ಆ್ಯಂಡ್ ಎಲ್ಲ ವಿದ್ಯಾರ್ಥಿಗಳ ಪೋಷಕರಿಗೆ ನನ್ನ ಮಾತು, ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಪರೀಕ್ಷೆಯಲ್ಲಿ ಫೇಲ್ ಆದ ಕೂಡಲೇ ಪಕ್ಕದ ಮನೆ ಹುಡುಗನನ್ನು ತೋರಿಸಿ ಅಥವಾ ಆತನ ಸ್ನೇಹಿತನನ್ನು ಕೈ ತೋರಿಸಿ, ಅವನು ನೋಡೋ ಮರಯ್ಯ ಅವನೆಷ್ಟು ಚೆನ್ನಾಗಿ ಪಾಸಾಗಿದ್ದಾನೆ, ನಿನಗೆ ಓದೋಕೆ ಏನು ದಾಡಿ ಅಂತ ಕೇಳಬೇಡಿ. ಯಾಕಂದರೆ ನಿಮ್ಮ ಆ ಒಂದು ಮಾತು ನೊಂದ ಹೃದಯಕ್ಕೆ ಮತ್ತಷ್ಟು ಸೂಜಿಯಿಂದ ಚುಚ್ಚಿದಂತಾಗ್ತದೆ. ಸಾಧ್ಯವಾದರೆ ಪ್ರೋತ್ಸಾಹದ ನುಡಿಗಳನ್ನಾಡಿ, ಈ ಬಾರಿ ಸೋತಿದಾನ, ಮುಂದೆ ಖಂಡಿತವಾಗಿ ಗೆದ್ದೇ ಗೆಲ್ತಿ ಅಂತ ಸ್ಫೂರ್ತಿದಾಯಕ ಮಾತುಗಳನ್ನು ತುಂಬಿ ಆ ವಿದ್ಯಾರ್ಥಿ, ನಿಮ್ಮ ಮಗ ಅಥವಾ ಮಗಳು ಖಂಡಿತವಾಗಿಯೂ ಪರೀಕ್ಷೆನ ಎದುರಿಸ್ತಾರೆ. ಕಂಡೋರ್ ಮನೆ ಕತೆ ಕೇಳಲಿಕ್ಕೆ ಅಥವಾ ಕಂಡೋರ್ ಮನೆ ಕತೆಯನ್ನು ಉದಾಹರಣೆಯಾಗಿ ತಗೊಳ್ಳೋಕೆ ಇದು ಕಂಡೋರ್ ಮನೆ ಪರೀಕ್ಷೆ ಅಲ್ಲ, ನಿಮ್ಮ ಮಗ ಬರೆದಂಥ ಪರೀಕ್ಷೆ ಅಂತ ಹೇಳ್ತಾ ಅಥವಾ ನಿಮ್ಮ ಮಗಳು ಬರೆದಂಥ ಪರೀಕ್ಷೆ ಅಂತ ಹೇಳ್ತಾ, ಯಾರೆಲ್ಲ ಚೆನ್ನಾಗಿ ಎಕ್ಸಾಮನ್ನು ಬರೆದು ಪಾಸಾಗಿದ್ದರೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಹಾಗೆ ಅನುತ್ತೀರ್ಣಗೊಂಡಂಥ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯದಾಗಲಿ. ಪ್ರತಿ ವರ್ಷ ಕೇಳುವಂತೆ ಈ ಬಾರಿ ಒಂದೇ ಒಂದು ಆತ್ಮಹತ್ಯೆ ಅಥವಾ ತಪ್ಪು ನಿರ್ಧಾರ ನಿಮ್ಮ ಕೈಯಿಂದ ಆಗದಿರಲಿ ಅಂತ ಹೇಳ್ತಾ, ಯಾರೆಲ್ಲ ಅನುತ್ತೀರ್ಣಗೊಂಡಿರ್ತೀರ ಆ ವಿದ್ಯಾರ್ಥಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯದಾಗಲಿ, ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನೀವು ಫೇಲ್ ಆಗಿರೋದು ಕೇವಲ ಒಂದು ಪರೀಕ್ಷೆಯಲ್ಲಿ ಮಾತ್ರ, ಜೀವನ ಎನ್ನೋ ಪರೀಕ್ಷೆಯಲ್ಲಿ ನೀವು ಫೇಲ್ ಆಗಿಲ್ಲ. ಒಳ್ಳೆಯದಾಗಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ, ಆಲ್ ದಿ ಬೆಸ್ಟ್. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ. ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ನೀವು ಕೂಡ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಶುಭಾಶಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.